ನಮಗೆ ಸಂಸ್ಥೆ ಉದಾರವಾಗಿ 10,000 15,000 20,000 ಕೊಡ್ತಾ ಇದೆ ಈ ಜೀವನದಾನ ಐಡಿ ಒಳಗೆ. ಬಟ್ ನಾವು ಯಾರಿಗಾದ್ರೂ ಆರಾಮಿಲ್ದಾಗ 10 ಜನರಿಗೆ 15 ಜನರಿಗೆ 10 ರೂಪಾಯಿ ಕೊಡ ಅಂತ ಕೇಳ್ಬೇಕು. ಕೊಡ್ತಾರೆ ಕೊಡೋದಿಲ್ಲ? ಏನಂದ್ರೆ ಒಂದ್ ವೇಳೆ ನೀವು ಕೊಟ್ರೆ ನಿಮಗೆ ಎಮರ್ಜೆನ್ಸಿ ಅಂತ ಬರ್ತಾರೆ ಜೀವನದಾಗ. ನೀವು ಈಗ 1 ವರ್ಷ ಆದ್ರೆ ಆಸ್ಪತ್ರೆಗೆ ಹೋಗಿರೋದಿಲ್ಲ, ಆಮೇಲೆ ಜೀವನದಾಗ ಎಮರ್ಜೆನ್ಸಿ ಬರ್ತಲ್ಲ, ಅವಾಗ ನೀವು 200-300 ಸಹಾಯ ಮಾಡಿದ್ರೆ ಅಂದ್ರೆ ಬೇರೆ ಜನರಿಗೆ ಒಬ್ಬೊಬ್ಬರಿಗೆ 10 ರೂಪಾಯಿ ನೀವು ಸಹಾಯ ಮಾಡಿದ್ರೆ ನಿಮ್ಮ ಜೀವನದಾಗ ಎಮರ್ಜೆನ್ಸಿ ಅಂತ ಬಂತಂದ್ರೆ ಎಮರ್ಜೆನ್ಸಿ ಫಂಡ್ ಅಂತ ಕೊಡ್ತಾರೆ. 1 ಲಕ್ಷ ರೂಪಾಯಿ ಕೊಡ್ತಾರೆ, ರಿಟರ್ನ್ 1 ರೂಪಾಯಿನ ಕಟ್ಸ್ಕೊಂಡ್ವಿ. ಅನುಕೂಲ ಆಗುತ್ತಾ? ಅಂದ್ರೆ ನೀವು ಮಾಡಿದಂತ 1 ರೂಪಾಯಿ ಸಹಾಯಕ್ಕೆ 100 ರೂಪಾಯಿ ಸಹಾಯ ಮಾಡ್ತಾರೆ. ನೀವು ಸಹಾಯ ಮಾಡೋ ಗುಣ ಬರ್ಲಿ ಅನ್ನೋದು ಒಂದೇದು. ಎರಡನೇದು ನೀವು ಮಾಡಿರಿ ಅಂತ ಗೊತ್ತಾಗುತ್ತೆ, ನಮ್ಮ ಇದ್ರೊಳಗೆ ಗೊತ್ತಾಗತ್ತೆ. ಅವಾಗ ನಿಮ್ಗೆ ಕಷ್ಟ ಕಾಲ ಬಂದಾಗ ನಿಮಗ್ ಸಹಾಯ ಮಾಡ್ತಾರೆ ಸರ್. ಅರ್ಥ ಆಗ್ತದೆ? ಜೀವನದಾನ ಬಗ್ಗೆ ತಿಳ್ಕೊಂಡ್ರೆ ಸಮೃದ್ಧಿ ಯೋಜನಾ ಇದು ನಿಮ್ಮ ಮಕ್ಕಳಿಗೋಸ್ಕರ. ಇದು ನಿಮ್ಮ ಮಕ್ಕಳು 1 ವರ್ಷದ ಮಕ್ಕಳಿಂದ ಹಿಡ್ಕೊಂಡು 30 ವರ್ಷದ ಮಕ್ಕಳವರೆಗೆ ಇದನ್ನು ಮಾಡ್ಬೋದು. ಅಂದ್ರೆ ಮದುವೆ ಆಗಿರ್ಬಾರ್ದು ಅವ್ರಿಗೆ. ಅರ್ಥ ಆಗ್ತದೆ? ಮದುವೆ ಆಗಿರ್ಬಾರ್ದು ಅಂತವ್ರಿಗೆ ಮಾತ್ರ ಈ ಐಡಿಯಾನ ಮಾಡಿಸ್ಕೋಬಹುದು. ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಒಂದು ಐಡಿ ಮಾಡಿಸ್ಕೊಂಡೆ ಅಂದ್ರೆ 2,100 ರೂಪಾಯಿ ಕೊಟ್ಟು ಒಂದು ಐಡಿ ಮಾಡಿಸ್ಕೊಂಡು ಮೆಂಬರ್ಶಿಪ್ ಮಾಡಿಸ್ಕೊಂಡ್ರೆ ನಿಮ್ ಮಕ್ಕಳಿಗೆ ಆರಾಮದಾಗ 15,000 ರೂಪಾಯಿ ಸಿಗುತ್ತೆ. ಒಂದನೇ ಎರಡನೇದು ಏನಪ್ಪ ಅಂದ್ರೆ ಪ್ರತಿ ತಿಂಗಳ ನಿಮ್ ಮಕ್ಕಳಿಗೋಸ್ಕರ ಸಂಸ್ಥೆ 2,600 ರೂಪಾಯಿ ಕೊಡ್ತೈತಿ. ಎಷ್ಟು ಕೊಡ್ತೈತಿ? 2,600 ರೂಪಾಯಿ ಕೊಡ್ತೈತಿ. ಅದನ್ನ ನೀವು ಬಳಸ್ಕೋಬೇಕಂದ್ರೆ ನೀವು ಮತ್ತೊಬ್ಬರಿಗೆ ಜೀವದಾನ ಐಡಿಯಾನ ಹೇಳ್ಬೇಕು, ಮಾಡಿಸ್ಬೇಕು. ಹೌದಾ? ಈಗ ನಿಮ್ಗ ಅನುಕೂಲ ಆಗುತ್ತಂದ್ರ ಇನ್ಕಮಿಂಗ್ ಇದ್ರೆ ಇರ್ಲ್ರಿ, ಔಟ್ ಗೋಯಿಂಗ್ ಬೇಡ ಅಂತೀರಿ. ಅಂದ್ರೆ ಇನ್ನೊಬ್ರಿಗೆ ಏನು ನಾವು ಒಳ್ಳೇದನ್ನ ಮಾಡೋದಿಲ್ಲ, ಮಾತಾಡೋದಿಲ್ಲ, ನಾನು ಇನ್ನೊಬ್ರು ಹುಷಾಬರಿಗೆ ಹೋಗೋದಿಲ್ಲ ಅಂತೀರಿ. ಹುಷಾಬರಿಗೆ ಹೋಗ್ಲಾರ್ದಕ್ಕೆ ಏನು ಒಳ್ಳೆ ಕೆಲಸ ಅದೇನೆ ಕೆಟ್ಟ ಕೆಲಸ ಇದೆ? ಮಾತಾಡಿ ಹೇಳ್ಬೋದಲ್ಲ. ಮತ್ತೆ ನೀವು ಬರ್ರಿ ಮಾಡ್ಕೊಡ್ರಿ, ಆರೋಗ್ಯದ ಐಡಿ ಮಾಡ್ಕೊಡ್ರಿ, ಅದಾಗತ್ತ. ಅದೇ ಆದ ಇದು ಎಲ್ಲ ಇಷ್ಟೆಲ್ಲ ಇದಾವೆ ಇದ್ರೊಳಗೆ, ಸಂಸ್ಥೆ ಒಳಗೆ ಉದ್ಯೋಗ ಇದೆ, ಸಾಲ ಇದೆ, ಎಲ್ಲ ಇದೆ ಅಂತ ಹೇಳ್ಬೋದಲ್ಲ. ಮಾಡಿದಾಗ ನಿಮ್ಗೆ 2,600 ರೂಪಾಯಿ ತಕ್ಕೊಳಕ್ ಬಿಡ್ತಾರೆ. ನೀವು ಮಾಡಿಲ್ಲ ಅಂದ್ರೆ 2,600 ರೂಪಾಯಿ ನಿಮ್ಗೆ ಕೊಡೋದಿಲ್ಲ. ಕಾಣುತ್ತೆ, ಶೋ ಆಗುತ್ತೆ. ತಕ್ಕೊಳಕ್ ಹೋದ್ರೆ ಇದನ್ನೆಲ್ಲ ಹೇಳುತ್ತದೆ ಮಾಡ್ರಿ ಅಂತ. ಅದ್ರ ಜೊತೆಗೆ ಈ 2,600 ರೂಪಾಯಿ ತಕೊಂಡ್ಮೇಲೆ ಮತ್ತೆ 2,600 ರೂಪಾಯಿ ಕೊಡ್ತೀವಿ. ಹೌದಾ? ಈಗ ಒಂದ್ ಹಳ್ಳದೊಳಗೆ ನೀರ್ ವರ್ತಿ ತೆಗಿತೀವಿ, ಒಂದ್ ಚೆರಿಗೆ ನೀರ್ ಬರ್ತಾವೆ. ಆ ನೀರ್ ತಕೊಂಡ್ಮೇಲೆ ನೀರ್ ಬರ್ತವೆ, ತಕೊಳ್ಳದಿದ್ರ ಮತ್ತೆ ನೀರ್ ಬರ್ತಾವ. ಹಂಗ ಅದನ್ನ ಬಳಸ್ಕೊಂಡ್ಮೇಲೆ ಮತ್ತೆ ಕೊಡ್ತೀವಿ 10 ದಿನ.